ಇದು ಗಾಂಧಿ ಬಜಾರ್ನ ಉಪ ನೋಂದಣಾಧಿಕಾರಿಯ ಕಚೇರಿಯ ಅವಸ್ಥೆ ಇದಾದ್ರೆ ಇನ್ನು ಜಯನಗರದ ಕಚೇರಿಯಲ್ಲೂ ಸಹ ಇದೇ ಪರಿಸ್ಥಿತಿ ಅಲ್ಲೂ ಸಹ ಮುಂದುವರೆದಿದೆ. ಸರ್ವರ್ ಪ್ರಾಬ್ಲಮ್ ಅಲ್ಲೂ ಸಹ ಇದೆ. ಈ ಬಗ್ಗೆ ಒಂದು ರಿಯಾಲಿಟಿ ಚೆಕ್ ಇದೆ, ನೋಡೋಣ. ನಾವೀಗ ಜಯನಗರದಲ್ಲಿರುವಂಥ ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ದೃಶ್ಯಗಳಲ್ಲಿ ನೋಡ್ಬೋದು. ಜಯನಗರದ ಉಪ ನೋಂದಣಾ ಅಧಿಕಾರಿಗಳ ಕಚೇರಿ. ಈ ಕಚೇರಿಯಲ್ಲೂ ಸಹ ಸರ್ವರಿನ ಸಮಸ್ಯೆ ಕಾಡ್ತಿದೆ. ಬರೀ ಇದಂತಲ್ಲ, ಎಲ್ಲ ಕಡೆ ಇಡೀ ರಾಜ್ಯದಲ್ಲೇ ಸರ್ವರ್ನ ಸಮಸ್ಯೆ ಕಾಡ್ತಿರೋದ್ರಿಂದ ಇನ್ನು ಕಾವೇರಿ ತಂತ್ರಾಂಶದ ಮೂಲಕ ಇಸಿಗೆ ಅಪ್ಲೈ ಮಾಡ್ಕೊಳ್ಳೋದಕ್ಕೂ ಕಷ್ಟ ಆಗ್ತಿದೆ. ಜನವರಿ 12ನೇ ತಾರೀಕಿಂದ ಈ ಸಮಸ್ಯೆ ಶುರುವಾಗಿರೋದು. ಈಗಾಗಲೇ ಜನವರಿ ತಿಂಗಳು ಮುಗಿತಾ ಬರ್ತಿದೆ. ಫೆಬ್ರವರಿ 10ನೇ ತಾರೀಕು ಒಳಗಡೆ ಈ ಖಾತಾನ ಮಾಡಿಸ್ಕೊಳ್ಳೇಬೇಕು ಅಂತ ರಾಜ್ಯ ಸರ್ಕಾರ ಆದೇಶ ಮಾಡಿದೆ. ಈ ಖಾತಾ ಮಾಡಿಸ್ಬೇಕಾದ್ರೆ ಇಸಿ ಬೇಕೇ ಬೇಕು. ಮತ್ತು ಇಲ್ಲಿ ನೋಡ್ತಿದ್ದೀರಾ, ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳೋಕೆ ಬಂದವ್ರಿಗೂ ಇಸಿ ಇಲ್ಲ ಅಂದರೆ ರಿಜಿಸ್ಟ್ರೇಷನ್ ಕೂಡ ಆಗಲ್ಲ. ಸರ್ವರ್ ಬ್ಯುಸಿ ಅನ್ನುವಂಥ ಮಾತುಗಳನ್ನ ಮಾತ್ರ ಕೇಳ್ತಿದ್ದಾರೆ. ಮತ್ತೊಂದು ಅಂದರೆ ಋಣಭಾರ ಪ್ರಮಾಣ ಪತ್ರನ ನೀಡುವಂಥದ್ದು, ಅಂದರೆ ಅಲ್ಲಿ ಅಪ್ರೂವಲ್ ಕೊಡಬೇಕು. ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಿದ್ರೆ ಅಪ್ಲಿಕೇಶನ್ ಹಾಕಿದ ನಂತರದಲ್ಲಿ ಇಲ್ಲಿನ ಅಧಿಕಾರಿಗಳು ಚೆಕ್ ಮಾಡಿ ಅದನ್ನು ಅಪ್ರೂವಲ್ ಕೊಡ್ತಾರೆ. ನಿಮ್ಮ ಋಣಭಾರ ಪ್ರಮಾಣ ಪತ್ರ ಮತ್ತು ನಕಲು ಪ್ರತಿಗಳ ವಿಭಾಗ ಇಲ್ಲಿ ಅದಕ್ಕೆ ಅಪ್ರೂವಲ್ ಕೊಡೋವಂಥ ಕೆಲಸ ಆಗುತ್ತೆ. ಅಂದರೆ ಏನು ಇಸಿಗೆ ಒಂದು ಕಾವೇರಿ ತಂತ್ರಾಂಶ ಇದೆ, ಆ ತಂತ್ರಾಂಶ ವರ್ಕ್ ಆಗ್ತದೆ. ಮೇಡಮ್, ಇಸಿ ಈಗ ಎಲ್ಲರೂ ರೆಗ್ಯುಲರಾಗಿ ಸಿಗ್ತಿದೆಯಾ ಮೇಡಮ್, ಅಥವಾ ಅಪ್ರೂವಲ್ ಆಗ್ತಿದೆ? ಅಪ್ರೂವಲ್ ಆಗ್ತಾ ಇಲ್ಲ. ಕೆಲವೊಂದು ಆಗುತ್ತೆ, ಕೆಲವೊಂದು ಆಗಲ್ಲ. ಎಷ್ಟು ದಿನ ಆಯಿತು ಮೇಡಮ್ ಸರ್ವರ್ ಪ್ರಾಬ್ಲಮ್ ಆಗಿ? 10th ಪ್ರಾಬ್ಲಮ್ ಇರೋದು ಸರ್. ಅಂದರೆ ಜನ ಏನು ಹೇಳ್ತಿದ್ದಾರೆ, ಈ ಖಾತಾ ಮಾಡಿಸ್ಬೇಕು ಅಥವಾ ಲೋನ್ ತಗೋಬೇಕು? ಕಷ್ಟ ಆಗ್ತಾ ಇದೆ ಜನಕ್ಕೆ. ಪರಿಹಾರ ಏನೂ ಇಲ್ಲ ನಮ್ಮ ಹತ್ರ. ಆನ್ಸರ್ಲೆಸ್. ನೀವೇನು ಮಾಡೋಕ್ಕಾಗಲ್ಲ, ಸರ್ವರ್ ಸರಿ ಇದೆ. ಕೆಲವೊಂದು ಓಪನ್ ಆಗುತ್ತೆ, ಓಪನ್ ಆಗಿರೋದು ಕ್ಲಿಯರ್ ಮಾಡ್ತಾ ಇದ್ದೀವಿ. ಅಂದರೆ ಕೆಲವೊಂದು ಆಗುತ್ತೆ ಸರ್, ಕೆಲವೊಂದು ಆಗಲ್ಲ. ಈ ಸೈನ್ಗೆ ಹೋಗುತ್ತೆ, ಅಲ್ಲೇ ಕೂತ್ಕೊಳ್ಳುತ್ತೆ, ಆ ಥರ ಟೆಕ್ನಿಕಲ್ ಪ್ರಾಬ್ಲಮ್ ಇರೋದ್ರಿಂದ ಆ ಥರ ಆಗ್ತದೆ. ಒಂದು ಅಪ್ಲಿಕೇಶನ್ ಹಾಕೋದಕ್ಕೆ ಮುಂಚೆ ಅಂದರೆ ಸರ್ವರ್ ಪ್ರಾಬ್ಲಮ್ ಇಲ್ಲ ಅಂದರೆ ಅಪ್ರೂವಲ್ ಕೊಡೋಕ್ಕೆ ಎಷ್ಟು ಸಮಯ ಆಗ್ತಿತ್ತು, ಈಗ ಎಷ್ಟಾಗ್ತಿದೆ ಮೇಡಮ್? 5 ನಿಮಿಷದಲ್ಲಿ ಒಂದು ಇಸಿ ಆಗೋದು. ಇವಾಗ ಆಗಲ್ಲ. 5-10 ನಿಮಿಷ, ಅರ್ಧ ಗಂಟೆ ಸುತ್ತಾ ಇರ್ತದೆ. ನೋಡ್ತೀವಿ, ಬಟ್ ಆಗ್ತಿಲ್ಲ. ಅದು ಅರ್ಧ ಗಂಟೆ ಆದ್ರೂ ಕೆಲವ್ರದ್ದು ಅಪ್ರೂವಲ್ ಆಗಲ್ಲ. ಹಾಂ, ನಮ್ಮದು 3 ಈ ಸೈನ್ ಆದ್ರೇನು ನಮ್ಮ ಲಾಗಿನಿಂದ ಔಟ್ ಆಗಲ್ಲ, ಅವ್ರ ಲಾಗಿನಿಗೆ ರಿಫ್ಲೆಕ್ಟ್ ಆಗಲ್ಲ, ಅವರ ಲಾಗಿನಲ್ಲಿ ಆ ಥರ. ಓಕೆ, ಇದು ಅಧಿಕಾರಿಗಳ ಮಾತು. ನಾವೇನೂ ಮಾಡೋಕ್ಕಾಗಲ್ಲ ಇಸಿದು, ಅದು ಸರ್ವರ್ ಸಮಸ್ಯೆ ಇರೋದ್ರಿಂದ ಅಂತಿದ್ದಾರೆ. ಇದೇ ರೀತಿ ಅಂದರೆ ಸಾಕಷ್ಟು ಜನ ಬಂದು ಕೇಳ್ಕೊಂಡು ಹೋಗ್ತಿದ್ದಾರೆ ಹೊರತು ಏನು ಸರ್ವರ್ ಸಮಸ್ಯೆ ಇದೆ ಕಳೆದ 10-12 ದಿವಸದಿಂದ, ಅಂದರೆ ಜನವರಿ 12-13ನೇ ತಾರೀಕಿಂದನೇ ಈ ಸರ್ವರ್ನ ಸಮಸ್ಯೆ ಶುರುವಾಗಿರುವಂಥದ್ದು. ಅದನ್ನು ಬಗೆಹರಿಸೋದಕ್ಕೆ ರಾಜ್ಯ ಸರ್ಕಾರ ಇನ್ನೂ ಸಹ ಮುಂದಾಗಿಲ್ಲ. ಈ ಹಿನ್ನೆಲೆಯಲ್ಲಿ ವರ್ಕ್ಲೋಡ್ ಏನು ಈ ಖಾತಾ ಮಾಡಿಸ್ಕೊಳ್ಳೇಬೇಕು ಅನ್ನೋ ಕಾರಣಕ್ಕೆ ಇಸಿ ಅಪ್ಲೈ ಮಾಡ್ತಿರೋರ ಸಂಖ್ಯೆ ಜಾಸ್ತಿ ಆಗಿದ್ರೂ ಅದನ್ನು ಮೇಂಟೈನ್ ಮಾಡುವಂಥ ಟೆಕ್ನಾಲಜಿನ ಸರ್ಕಾರ ಮಾಡಬೇಕಾಗಿತ್ತು. ಆ ಕೆಲಸ ಸರ್ಕಾರ ಮಾಡದೆ ಈಗ ಜನರ ಮೇಲೆ ಒತ್ತಡ ಹಾಕುವುದು ಎಷ್ಟು ಸರಿ? ಯಾಕಂದರೆ ಫೆಬ್ರವರಿ 10ನೇ ತಾರೀಕು ಒಳಗಡೆ ಈ ಖಾತಾ ಮಾಡಿಸ್ಕೊಳ್ಳಿ ಅಂತಿದ್ದಾರೆ. ಇಸಿ ಬರದೇ ಇದ್ದರೆ ಯಾವುದೇ ಕಾರಣಕ್ಕೂ ಈ ಖಾತಾ ಆಗಲ್ಲ, ಸೈಟ್ನ ಸೇಲ್ ಮಾಡೋಕ್ಕಾಗಲ್ಲ, ರಿಜಿಸ್ಟ್ರೇಷನ್ ಆಗಲ್ಲ, ಪ್ಲ್ಯಾನ್ ಕೂಡ ಅಪ್ರೂವಲ್ ಸಿಗೋಲ್ಲ. ಪ್ರತಿಯೊಂದಕ್ಕೂ ಇಸಿ ಬೇಕಾಗಿದೆ. ಬಟ್ ಇಸಿ ಮಾಡಿಸೋದಕ್ಕೆ ಸಾರ್ವಜನಿಕರು ಈಗ ಸರ್ಕಾರದ ವಿರುದ್ಧ ಇಡೀ ಶಾಪ ಆಗ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆಗೆ ಮಾರುತಿ, ಪಬ್ಲಿಕ್ ಟಿವಿ, ಬೆಂಗಳೂರು.